आज तुम्ही कर्नाटकाचे झोनल प्रेसिडेंट्स, वर्किंग कमिटी मेंबर्स यांना पण तुम्हाला कल्पना देतो. बरेच काही अडचणी हे 3 वर्षामध्ये बरेच अडचणी आल्या. फक्त आमच्या नॅशनल लेवलवर नाही, प्रत्येक राज्यामध्ये आमचे 7 राज्यामध्ये अध्यक्ष आहेत, 7 राज्यामध्ये वर्किंग कमिटी मेंबर्स आहेत. 7 राज्यामध्ये इतका त्रास ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮೈಸೂರಿನಲ್ಲಿ ನಡೆದ 2 ದಿನಗಳ AIBKM ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ 4 ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಮಹಾರಾಷ್ಟ್ರದಲ್ಲಿರುವ ಭಾವಸಾರ ಟ್ರಸ್ಟ್ ಅನ್ನ ಕರ್ನಾಟಕಕ್ಕೆ ಸ್ಥಳಾಂತರಿಸುವುದು, ಅಖಿಲ ಭಾರತ ಭಾವಸಾರ ಕ್ಷೇತ್ರೀಯ ಮಹಾಸಭಾ ಕರ್ನಾಟಕ ಎಂಬ ಹೆಸರಿನಲ್ಲಿ ಅಕೌಂಟ್ ತೆರೆಯುವುದು, ಅಖಿಲ ಕರ್ನಾಟಕ ಭಾವಸಾರ ಕ್ಷೇತ್ರೀಯ ಮಹಾಸಭಾ AIBK ಕರ್ನಾಟಕ ಎಂದು AIBKM ಅಡಿಯಲ್ಲಿ ಅಂಗಸಂಸ್ಥೆ ಮಾಡುವುದು ಹಾಗೂ ಜಾತಿ ಮತ್ತು ಜನಗಣತಿಯಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜವನ್ನು 2A ಕೇಟಗರಿಯಲ್ಲೇ ಉಳಿಸಬೇಕು ಎಂದು ಹಕ್ಕೊತ್ತಾಯದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ AIBKM ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಕೈ ಎತ್ತುವ ಮೂಲಕ ಒಕ್ಕರ್ನಿಂದ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. AIBKM ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಜು ಬಿ ಜವಳ್ಕರ್ ಅವರ ಸಮ್ಮುಖದಲ್ಲಿ AIBKM ರಾಜ್ಯ ಅಧ್ಯಕ್ಷ NV ಶ್ರೀನಿವಾಸರಾವ್ ಪಿಸೆ ನಿರ್ಣಯಗಳನ್ನು ಮಂಡಿಸಿದರು. ರಾಜ್ಯದ ಮಹಾಸಭಾ ಪದಾಧಿಕಾರಿಗಳ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ್ದ ಭಾವಸಾರ ಸಮಾಜದ ವಿವಿಧ ಅಂಗಸಂಸ್ಥೆಗಳ ಕಾರ್ಯಕಾರಿಣಿ ಸದಸ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ AIBKM ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಜು ಬಿ ಜವಳ್ಕರ್ ಅವರು ಮಹಾಸಭಾ ವತಿಯಿಂದ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಕರ್ನಾಟಕ ಸೇರಿದಂತೆ ದೇಶದ 7 ರಾಜ್ಯಗಳಲ್ಲಿ ಸಮಾಜದ ಅಧ್ಯಕ್ಷರುಗಳಿದ್ದಾರೆ. ಹುಬ್ಬಳ್ಳಿ ಹಾಸ್ಟೆಲ್ನಲ್ಲಿ ಜೇಬಿನಿಂದ ಹಣ ತುಂಬಿ ವಿದ್ಯುತ್ ಬಿಲ್ ಕಟ್ಟಲಾಗುತ್ತಿತ್ತು. ಇಂದು ಮಹಾಸಭಾದ ಪ್ರಯತ್ನದಿಂದ ಹಾಸ್ಟೆಲ್ ಅಭಿವೃದ್ಧಿಪಡಿಸಿ ಇಂದು ಸ್ವಯಂ ಆದಾಯ ಗಳಿಸುವಂತೆ ಮಾಡಲಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಮಂದಿರ ಟ್ರಸ್ಟ್ ಹುಂಡಿ ಕಲೆಕ್ಷನ್ ಮೂಲಕ ಹೆಚ್ಚಿನ ಆದಾಯ ತರುವ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರುಗಳಲ್ಲಿ ಇಂದು ಹೆಚ್ಚಿನ ಆದಾಯ ಬರುವಂತೆ ಮಾಡಲಾಗಿದೆ. ಪಂಢರಪುರದ ನಮ್ಮ ಟ್ರಸ್ಟ್ ಆಸ್ತಿ ಮಹಾಸಭಾ ವಶಕ್ಕೆ ಬಂದಿದೆ. ಭಾವಸಾರ ಜ್ಯೋತಿ ಮಾಸಪತ್ರಿಕೆಯನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಶಿವಮೊಗ್ಗದಲ್ಲಿ ನವೀಕರಿಸಲಾದ ಭಾವಸಾರ ಸಂಸ್ಕೃತಿ ಭವನವನ್ನ ಡಿಸೆಂಬರ್ ತಿಂಗಳಲ್ಲಿ ಚಾಲನೆಗೊಳಿಸಲು ಅಲ್ಲಿನ ಸಮಾಜದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದು, ಅವರು ಸಭೆಯಲ್ಲಿ ಸಾರ್ವಜನಿಕರ ಎದುರು ಸಂಸ್ಕೃತಿ ಭವನ ಉದ್ಘಾಟಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಜಾವಳ್ಕರ್ ಹೇಳಿದರು. ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿಯ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಕರ್ನಾಟಕದಲ್ಲಿ ಆರಂಭವಾಗಿರುವ ಜಾತಿ ಮತ್ತು ಜನಗಣತಿ ವೇಳೆ ನಮ್ಮ ಭಾವಸಾರ ಬಂಧುಗಳು ಜಾತಿ ಕಾಲಂನಲ್ಲಿ ಭಾವಸಾರ ಕ್ಷೇತ್ರೀಯ ಎಂದು, ಮಾತೃಭಾಷೆ ಕಾಲಂನಲ್ಲಿ ಮರಾಠಿ ಎಂದು, ವೃತ್ತಿ ಕಾಲಂನಲ್ಲಿ ದರ್ಜಿ ಎಂದು ಬರೆಸುವಂತೆ ಕಿವಿಮಾತು ಹೇಳಿದರು. कर्नाटक राज्यामध्ये ग्रॅज्युएट परिषद खूप छान काम करायला आहे. जगदीश उगाड्याच्या प्रेसिडेंटशिप मध्ये आमचे महासभा इलेक्शन होऊन आम्ही जेव्हा पत्रग्रहण घेतलो, आज 3 वर्ष पूर्ण कंप्लीट झालेले. 12 जून 2022 ला आमचे इलेक्शन झाले. 3 वर्ष कंप्लीट झालेले. आणखी आमचा 1.5 वर्षाचा पिरियड उरलेला आहे. ही पिरियड मध्ये भरपूर काही अडचणी आलेल्या आहेत. सगळ्यांना माहिती असेल, मी नॅशनल लेवलवर बरेचदा सांगितलेलं आहे. आज तुम्ही कर्नाटकाचे झोनल प्रेसिडेंट्स, वर्किंग कमिटी मेंबर्स यांना पण तुम्हाला कल्पना देतो. बरेच काही अडचणी हे 3 वर्षामध्ये बरेच अडचणी आल्या. फक्त आमच्या नॅशनल लेवलवर नाही, प्रत्येक राज्यामध्ये आमचे 7 राज्यामध्ये अध्यक्ष आहेत.
7 राज्यामध्ये वर्किंग कमिटी मेंबर्स आहेत. 7ही राज्यामध्ये इतका त्रास थोडे मेंबर्स आमचे समाजचे मेंबर्स कोर्ट केसेस ते भरपूर दखल केले, तरी सुद्धा आम्ही हिंमत नाही हारलो. आज गर्वाने आणि आनंदाने सांगतो की पूर्ण केसेस महासभा जिंकलेल्या आहेत. पूर्ण केसेस जे नाव होते कुणाचे नाव आज त्यांचं नाव निशाण नाही आहे केसेसमध्ये. आज महासभाचे पूर्ण केसेस हायकोर्ट सगळे आम्ही जिंकलेले आज कंप्लीट झाले. इतका कोर्ट केसेस असले, इतका त्रास दिले, तरी आम्ही समाजचं काम भरपूर काम करतात. महिला मंडळ नॅशनल लेवलवर प्रत्येक राज्यामध्ये महिला मंडळ भरपूर काम केलेलं आहे. युवा परिषद ते पण भरपूर काम केलेलं आहे. ग्रॅज्युएट परिषद हे सुद्धा काम केलेलं आहे. फक्त हेच नाही, आम्ही 2 इम्पॉर्टंट महत्वाचा कमिटीज फॉर्म केले नॅशनल लेवलवर. एक वधूवर आणखी एक लीगल सेल. त्या वधूवर एक प्लॅटफॉर्म असल्यावर आमचे समाजचे मुलं मुली लढतात. जेव्हा वधूवरच नाही गेले तर बरंच काही इंटरकास्ट मॅरेजेस सुद्धा आज देशात होत आहे. इंटरकास्ट मॅरेजेस झाल्यावर 1-2 वर्षामध्ये डायव्हर्स पण होत आहे. तर त्याच्यासाठी एक लीगल सेल सुद्धा आम्ही फॉर्म केलेले आहे. एक लीगल सेल म्हणजे प्रत्येकाचे बघा तुम्ही इंजिनियर्स डॉक्टर्स आज आमच्या समाजामध्ये भरपूर इंजिनियर्स डॉक्टर्स आहेत. आधी फक्त टेलरिंग आमचा व्यवसाय. ನಂತರ ಮಾತನಾಡಿದ ಎಐಬಿಕೆಎಂ ಕರ್ನಾಟಕ ರಾಜ್ಯ ಅಧ್ಯಕ್ಷ ಎನ್.ವಿ. ಶ್ರೀನಿವಾಸರಾವ್ ಪಿಸ್ಸೆ ಅವರು ಮೊನ್ನೆ ನಾಗ್ಪುರದಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಹಾರಾಷ್ಟ್ರದಲ್ಲಿರುವ ನಮ್ಮ ಕೇಂದ್ರ ಸ್ಥಾನವನ್ನ ಕರ್ನಾಟಕಕ್ಕೆ ಸ್ಥಳಾಂತರಿಸುವ ಬಗ್ಗೆ ಅಲ್ಲಿ ನಿರ್ಣಯ ಮಾಡಿದ್ದೇವೆ ಎಂದು ಅಲ್ಲಿನ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದರು. ನಿನ್ನೆ ಮೈಸೂರಿನಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ನಾವು ಸಾಕಷ್ಟು ಚರ್ಚೆ ನಡೆಸಿ ಆ ಕುರಿತು ಸರ್ವಾನುಮತದ ನಿರ್ಣಯವನ್ನು ಇಂದು ಕೈಗೊಂಡಿದ್ದೇವೆ ಎಂದು ಹೇಳಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಮತ್ತು ಜನಗಣತಿ ವೇಳೆ ಮನೆ ಮನೆಗೂ ಭೇಟಿ ನೀಡುವ ಅಧಿಕಾರಿಗಳಿಗೆ ನಮ್ಮ ಸಮಾಜದ ಬಂಧುಗಳು ಸೂಕ್ತ ಹಾಗೂ ಸರಿಯಾದ ಮಾಹಿತಿ ನೀಡಿ ನಮ್ಮ ಜಾತಿಯ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಾಗಿದೆ ಎಂದು ಮನವಿ ಮಾಡಿದರು. ಮೈಸೂರಿನ ಸಮಾಜದ ಬಗ್ಗೆ ಪ್ರಸ್ತಾಪಿಸಿದ ಅವರು ಮೈಸೂರಿನಲ್ಲಿ ಕೊಡುಗೆ ದಾನಿಗಳು ಜಾಸ್ತಿ ಇದ್ದಾರೆ. ಈ ಕಾರ್ಯಕಾರಿಣಿಯ ಯಶಸ್ಸಿನಲ್ಲಿ ಮೈಸೂರಿನವರ ಪಾತ್ರ ಹೆಚ್ಚಿನದಾಗಿದೆ ಎಂದು ಸಮಾಜದ ಮೈಸೂರು ಮುಖಂಡರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿ ಸರಿ ತಾವು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲೇ ಆಗಲಿ ಕರ್ನಾಟಕದಲ್ಲಿ ತಾವು ಅಧಿಕಾರ ವಹಿಸಿಕೊಂಡಲ್ಲಿ ತಾವೆಲ್ಲರೂ ಶ್ರದ್ಧೆ ಮತ್ತು ಶಿಸ್ತಿನಿಂದ ಬರ್ತಾ ಇದ್ದೀರಾ. ಅದೇ ಒಂದು ನನಗೆ ಭಾಳ ಸಂತೋಷ. ತಮ್ಮ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ನನಗೆ ಗುರ್ತಾ ಇರೋ ಶಕ್ತಿ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ತಾವೆಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಎಸ್ ನಾವಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕಾರಿ ಸಮಿತಿ ಅಂದರೆ ಸೆಕೆಂಡ್ ವರ್ಕಿಂಗ್ ಕಮಿಟಿ ಆಫ್ ಎಐಬಿಕೆ ಮಹಾಸಭಾ ಕರ್ನಾಟಕ. ಇದರಲ್ಲಿ ಕೆಲವು ನಿರ್ಣಯಗಳನ್ನ ನಾವು ತಗೋಬೇಕಾಗ್ತದೆ. ನಮ್ಮ ಮೈಸೂರಿನ ಅಂದರೆ ಮಹಾಮಂಡಲ ಅಧ್ಯಕ್ಷರು ಶಿವಾಜಿರಾವ್ ರಾಜ್ಪುರೆ ಅವರು ಸಹ ಇದನ್ನ ದಯವಿಟ್ಟು ವೇದಿಕೆಗೆ ತಾವು ಹಾಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಶಿವಾಜಿರಾವ್ ರಾಜ್ಪುರೆ ಅವರು ಭಾಳ ಸಮಾಜ ಸೇವೆಯಲ್ಲಿ ಅವ್ರ ಒಬ್ಬರಲ್ಲ, ಅವ್ರ ತಂದೆ ಕಾಲೀನರು ಅವ್ರ ತಂದೆಯೂ ಸಹ ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಭಾಳ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜ ಅಂದರೆ ಮೈಸೂರು ಸಮಾಜದಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ. ಎಲ್ಲ ಒಂದು ಶಿಸ್ತುಬದ್ಧರಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಮ್ಮ ಅಧ್ಯಕ್ಷರ ಕಾರಣ ವಿಧಾನಕ್ಕೆ ರಾಜ್ಯ ಯಾವ ರೀತಿ ನಡೆಸ್ಕೊಂಡು ಹೋಗ್ತಲ್ಲ ಆ ರೀತಿ ಜನರು ಪಾಲಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಮೈಸೂರು ಮಹಾಮಂಡ್ಯ ಒಂದು ಉದಾಹರಣೆ. ಹಾಗೆ ಎಲ್ಲ ಒಪ್ಪಿಕೊಂಡು ಮುಂದಿಟ್ಟು ಬರ್ತಾ ಇದ್ದಾರೆ. ಬನ್ನಿ ಗುರುಗಳೇ,
ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯ ಯಶಸ್ಸಿಗೆ ಶ್ರಮಿಸಿದ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳು ಹಾಗೂ ಮೈಸೂರು ಸಮಾಜದ ಮುಖಂಡರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. 2 ದಿನಗಳ ಈ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಬಿಕೆಎಂ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸುದರ್ಶನ್ ಎಸ್ ಸುಲಾಖೆ, ಹಿರಿಯ ಉಪಾಧ್ಯಕ್ಷ ಸತ್ಯನಾರಾಯಣರಾವ್ ಅಂಬೇಡ್ಕರ್, ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸರಾವ್ ವಿ ವಾವಳೆ, ಉಪಾಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಉತ್ತರ್ಕರ್, ಪ್ರಭಾಕರ್ ರಾವ್ ಉಂಡಾಳೆ, ರಾಜ್ಯ ಮಹಿಳಾ ಪರಿಷತ್ ಅಧ್ಯಕ್ಷೆ ಅರ್ಚನಾ ವಾದೋನೆ, ಉಪಾಧ್ಯಕ್ಷೆ ಭವಾನಿ ಬಿಎಸ್ ಮಾಳೋತ್ಕರ್, ಕಾರ್ಯದರ್ಶಿ ಸುಜಾತ ಎಸ್ ಸುಲಾಖೆ, ಪದವೀಧರ ಪರಿಷತ್ ಅಧ್ಯಕ್ಷ ಜಗದೀಶ್ ರಾವ್ ಉಂಡಾಳೆ, ಯುವ ಪರಿಷತ್ ಅಧ್ಯಕ್ಷ ಸಂತೋಷ್ ಪತಂಗೆ, ಟೈಲರ್ ಫೋರಂನ ಅಧ್ಯಕ್ಷ ಚಂದ್ರಶೇಖರ ಪತಂಗೆ, ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಆರ್.ವಿ. ಶಿವಾಜಿರಾವ್ ರಂಪುರೆ, ಕಾರ್ಯದರ್ಶಿ ರಾಕೇಶ್ ನಾಯಕ್, ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನ ಅಧ್ಯಕ್ಷ ಜಯರಾಮರಾವ್ ಲಾಳಿಗೆ, ಭಾವಸಾರ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ವಿಠಲ್ ರಾವ್ ಲಾಳಿಗೆ ಸೇರಿದಂತೆ ಅನೇಕರನ್ನು ರಾಜ್ಯ ಸಮಿತಿ ವತಿಯಿಂದ ಆತ್ಮೀಯವಾಗಿ ಗೌರವಿಸಿದರು. ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಾಜದ ಬಂಧುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು. Please subscribe Me Bhavasar channel, like, share and comment.